ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಗರಾಜ್ ಎಸ್ ಸುಗ್ಗನಹಳ್ಳಿ. ಒಂದು ಅದ್ಭುತ ವ್ಯಕ್ತಿತ್ವದ ಹುಟ್ಟುಹಬ್ಬ. ಗಾಥಿತ ಕಾದಿಪಿಂದದೆ
ಬರುತ್ತದೆ ರಾಣಿ. ಪಾಂಡವರ ಬರಬೇಡಿ. ವೈರಿ ಗುರುಕುಲದ ಮರನು ವಧಿಸುವನು. ವೈರಿ ಗುರುಕುಲದ ಮರನು ವಂಚುವನು. ತೆರಿಗೆಮ್ಮೆರದು ದುರಹಂಕಾರದು. ತೆರಿಗೆಮ್ಮೆರದು ದುರಹಂಕಾರ. ಕರಿಜಿವನು ದಕ್ಕಿನೆಮ್ಮೆರವ ಗುರುಕುಲದ ಮರನು ವಧಿಸುವನು. ಅನುದರೆಂಬುವ ಅಕ್ಕರ ಜನ್ಮದ ಕತ್ತಿದ ಅನುದರೆಂಬುವ ಅಕ್ಕರ ಜನ್ಮದ ಕತ್ತಿದ ಭಕ್ತದಲ್ಲವ ಭಕ್ತಿನ ಮಗ ನ್ಯಾಯವಯ ತೆಗೆದ ರಕ್ಷಕರಂ. ಭಕ್ತದಲ್ಲವ ಭಕ್ತಿನ ಮಗ ನ್ಯಾಯವಯ ತೆಗೆದ ರಕ್ಷಕರಂ. ರಕ್ಷಿತದೆ ಕಕ್ಕಡೆಗೆ ಮಣ್ಣೊಚ್ಚಿತ ದುರುದನ ರಣದೊಳಗೆ. ಕಕ್ಕಡೆಗೆ ಮಣ್ಣೊಚ್ಚಿತ ದುರುದನ ರಣದೊಳಗೆ. ಸಭೆಯೊಳು ಪತ್ರಿಯ ಗರ್ವದಿದರು. ಸಭೆಯೊಳು ಪತ್ರಿಯ ಗರ್ವದಿದರು. ಗುರುಕುಲದ ಮರನು ವಧಿಸುವನು. ತೆರಿಗೆಮ್ಮೆರದು ದುರಹಂಕಾರ. ತೆರಿಗೆಮ್ಮೆರದು ದುರಹಂಕಾರ. ಕರಿಜಿವನು ದಕ್ಕಿನೆಮ್ಮೆರವ ಗುರುಕುಲದ ಮರನು. ಗುರುಕುಲದ ಮರನು ನಗೆದು ಬಿಸಾಡುವನು. ದ್ರೌಪದ, ಏತಕ್ಕೆ ಚಿಂತೆ ದ್ರುಪದ ಕುಮಾರಿಯೇ? ಏತಕ್ಕೆ ಚಿಂತೆ ದ್ರುಪದ ಕುಮಾರಿಯೇ? ಸೈರಿಸಿ ತಾಪವಲನ ಮಣಿಯೇ. ಸೈರಿಸು ತಾಪವಲನ ಮಣಿಯೇ. ಏತಕ್ಕೆ ಚಿಂತೆ ದ್ರುಪದ ಕುಮಾರಿಯೇ? ಪಂಚಪಂಡವರ ಅರಸಿಗೆ ಪಂಚಪಂಡವರ ಅರಸಿಗೆ ಮನಗಳು ಮನಗಳು ಶ್ರೀಹರಿ ಆಜ್ಞೆಯ. ದ್ರೌಪದ 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 ಅಪಕೀರ್ತಿ. ಬರ್ಪುಡು ನಮಗೆ ಅಪಕೀರ್ತಿ. ಏತಕ್ಕೆ ಚಿಂತೆ ದ್ರುಪದ ಕುಮಾರಿಯೇ? ಸೈರಿಸು ತಾಪವಲನ ಮಣಿಯೇ. ಸೈರಿಸು ತಾಪವಲನ ಮಣಿಯೇ. ಏತಕ್ಕೆ ಚಿಂತೆ ದ್ರುಪದ ಕುಮಾರಿಯೇ? ದ್ರೌಪದ, ನಡೆದು ಹೋದ ಘಟನೆಗಳನ್ನು ನೆನೆದು ಹೀಗೇಕೆ ಚಿಂತಿಸುವೆ? ನಮ್ಮ ಬಹುಕಾಲದ ಚಿಂತೆಯು ಬಹು ಬೇಗ ದೂರವಾಗುವ ಕಾಲವು ಸನ್ನಿಹಿತವಾಗಿದೆ. ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿರುವನೆಂದು ಅರ್ಜುನನು ಸಮಾಚಾರವನ್ನು ತಂದಿರುವನು. ಇನ್ನೇನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪಡೆದು
ಸುಖ ಶಾಂತಿ ನೆಮ್ಮದಿಯಿಂದಿರೋಣ. ಶಾಂತಳಾಗು ದ್ರೌಪದ, ಶಾಂತಳಾಗು. ಓಂ ಶಾಂತಿ ಶಾಂತಿ. ಎಷ್ಟೆಲ್ಲ ಈ ನಾಯಕರ ಹಾನಿಗೊಳಪಟ್ಟರು, ಹೆಣ್ಣು ಬದಲಾಗಲು ದಿಷ್ಟಿರೋ ನಿನ್ನ ದೇಹವನ್ನು ಸ್ಪರ್ಶಗೊಂಡಿರುವ ಶಾಂತಿ ಸಹನೆ ಎಂಬ ನಂಬಿಕೆ ಅಂಬಲವು ಆಗ್ರಜ ಬಿಡನು ಕೇಳು ನಿಜ. ಆಗ್ರಜ ಬಿಡನು ಕೇಳು ನಿಜ. ಈ ಭೀಮನ ಫಲ 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 ಆ ದುರುಳನ ಛಲ ಛಲ ಛಲ. ಈ ಭೀಮನ ಫಲ 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 ಆ ದುರುಳನ ಛಲ ಛಲ ಛಲ. ಅವರನ್ನು ವಧಿಸದೆ ಬಿಡನು ಕಣದಲು ರಕ್ತವ ತಿರಿಸದೆ ತೆರುಗಿನ ಹೊರನು. ಅವರನ್ನು ವಧಿಸದೆ ಬಿಡನು ಕಣದಲು ರಕ್ತವ ತಿರಿಸದೆ ತೆರುಗಿನ ಅಗ್ರಜ ಬಿಡನು ಕೇಳು ನಿಜ. ಸತ್ಯಮ ಪಾಂಡವನಿಗೆ ಬಲೆಯನ್ನು ತೊಡಿಸಿದನು, ಈ ಭೀಮನಿಗೆ ಕಡುತೋಟ ಬಯಸದಿದನು. ಸತ್ಯಮ ಪಾಂಡವನಿಗೆ ಬಲೆಯನ್ನು ತೊಡಿಸಿದನು, ಈ ಭೀಮನಿಗೆ ಕಡುತೋಟ ಬಯಸದಿದನು. ಅಗಡೆಯ ಆಟದಿ ಪಾಂಡವರನ್ನು ಮೋಸವ ಮಾಡಿದ ಕೌರವನು ಅವರ ತಲೆಗಳ ಕೈಲದೆ ಬಿಡನು ಆತ ಪಿಕ್ಕಲ ಆಣದು ನಾನು. ಅಗಡೆಯ ಆಟದಿ ಪಾಂಡವರನ್ನು ಮೋಸವ ಮಾಡಿದ ಕೌರವನು ಅವರ ತಲೆಗಳ ಕೈಲದೆ ಬಿಡನು ಆತ ಪಿಕ್ಕಲ ಆಣದು ನಾನು. ಕೇಳು ನೀ ಆಗ್ರಜ ಬಿಡನು ಕೇಳು ನಿಜ. ಈ ಭೀಮನ ಫಲ 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 ಆ ದುರುಳನ ಛಲ ಛಲ ಛಲ. ಅಗ್ರಜನ ಅಜಾಗೃತೆಯಿಂದಾಗಿ ಉಗ್ರ ವೇದನೆಗೊಳಗಾಗಿರುವವಳು ನೀನೋರ್ವಳೆ ಎಂದು ತಿಳಿಯದಿರು ಪಾಂಚಾಲಿ. ಆ ಮೋಸಗಾರ ಕೌರವರು ಬಾಲ್ಯದಲ್ಲಿ ನಮಗೆ ವಿಷಭೋಜನ ಬಡಿಸಿ ಜಲದ ಕೂಪಕ್ಕೆ ತಳ್ಳಿ ಹಂಚಿ ಬಿಡಲು ಬಯಸಿದರು. ಆಗ ಅದನ್ನೆಲ್ಲ ತಿಳಿದು ಸಹ ಅಗ್ರಜನ ಅವರ ವಿರುದ್ಧ ತೆಗೆದುಕೊಂಡ ಕ್ರಮವೇನು? ಶಾಂತಿ ಧರ್ಮದ ಕ್ರಮ. ಇನ್ನು ಜೂಜಾಟದಲ್ಲಿ ಪತ್ನಿಯನ್ನು ಪಣವಾಗಿಟ್ಟ ಸೋತ ಪ್ರಯುಕ್ತ ನೆರೆದ ಸಭಿಕರ ಸಮಕ್ಷಮದಲ್ಲಿ ಸಹೋದರರ ಸಹೋದರನಿ ಎಂಬುದನ್ನು ಮರೆತು ಅವಾಚ್ಯ ಶಬ್ದಗಳಿಂದ ಏ ಪಾಂಚಾಲಿ ಬಾಳನ್ನ ತೊಡೆಯನ್ನು ಅಲಂಕರಿಸು ಎಂದು ಕೇಕೆ ಹಾಕಿ ಲೇವಡಿ ಮಾಡೋ ಆರಂಭಿಸಿದಾಗ ನಾನು ಮತ್ತು ಅರ್ಜುನನು ಕೆರಳಿದ ಕೇಸರಿಂದ ಸಿಟ್ಟಿಗೆದ್ದು ಆ ಕೀಳು ಬುದ್ಧಿ ದುರ್ಯೋಧನ ನಾಲಿಗೆಯನ್ನು ಸೀಳಿಬಿಡಲು ಮುಂದಾದ. ಆಗಲೂ ನಮ್ಮನ್ನು ತಡೆದು ನಮ್ಮ ಕೋಪವನ್ನು ತಣ್ಣಗಾಗಿಸಿಬಿಟ್ಟ. ಇನ್ನು ನಾಡನ್ನು ತೊರೆದು ಕಾಡಿನ ವಾಸ ಕೈಗೊಂಡು 13 ವರ್ಷಗಳ ಪರ್ಯಂತ ಪಡಬಾರದ ಕಷ್ಟಗಳನ್ನೆಲ್ಲ ಪಟ್ಟದ್ದಾಯಿತು. ಅರ್ಜುನ, ಇನ್ನು ಮುಂದೆ ಅಣ್ಣನ ನೀತಿ ನಿಯಮಗಳಿಗೆ ತಲೆಬಾಗಿ ನಡೆಯುವುದರಲ್ಲಿ ಅರ್ಥವಿಲ್ಲ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಆದರೂ ಶಾಂತನಾಗು. ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿರುವನೆಂದು ಅರ್ಜುನನು ಸಮಾಚಾರವನ್ನು ತಂದಿರುವನು. ಇನ್ನೇನು ಶ್ರೀಕೃಷ್ಣ ಪರಮಾತ್ಮನು ಬರುವ ವೇಳೆಯಾಯಿತು. ಬಂದ ನಂತರ ನಮ್ಮ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗು ಸಹೋದರ, ಶಾಂತನಾಗು.
ಪಾಂಡಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುತ್ತೇವ. ನಿಮಗೆ ಮಂಗಳವಾಗಲಿ ಧರ್ಮನಂದನ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯ ದೇವದೇವ. ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಅಂದರೆ ನಿನ್ನ ಮಾತಿನ ಅರ್ಥ? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ? ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ. ಪರಮಾತ್ಮ, ಸಮರವನೊಲ್ಲೆನಯ್ಯ. ಕಮಲಾಕ್ಷ ಜಲದ ಬಬ್ಬುಳಿಯಂತೆ ಸಿರಿಭೋಗಾನಸ್ವರ, ಜಲದ ಬಬ್ಬುಳಿಯಂತೆ ಸಿರಿಭೋಗಾನಸ್ವರ. ಹಿಮದನ್ವಯ ಅಶಾಶ್ವತ ನರ ಜನ್ಮ, ಹಿಮದನ್ವಯ ಅಶಾಶ್ವತ ನರ ಜನ್ಮ, ಹಿಮದನ್ವಯ ಅಶಾಶ್ವತ ನರ ಜನ್ಮ. ಸಮರವನೊಲ್ಲೆನಯ್ಯ. ಪರಮಾತ್ಮ, ತರೆಯದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾವು ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಮುದೇ. ಅಲ್ಲವೇ ದೇವ? ತರೆಯದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾವು ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಮುದೇ. ಹೆಣ್ಣು ಕೊಂದು ಮಣ್ಣಿಗೋಸ್ಕರ. ಪರಮಾತ್ಮ, ಹೆಣ್ಣು ಕೊಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಹೊಡೆದಾಡಿ ಮಾಡಿದರು. ಅಲ್ಲವೇ ತಾನೆ ದೇವ? ಹಿಂದೆ ಅನೇಕರು ಹೊಡೆದಾಡಿ ಮಾಡಿದರು. ಭರತ ಭೂಮಿಯನ್ನು ಯಾರಾಡಿದರು, ಭರತ ಭೂಮಿಯನ್ನು ಯಾರಾಡಿದರು. ಸಮರವನೊಲ್ಲೆನಯ್ಯ. ಕಮಲಾಕ್ಷ ಜಲದ ಬಬುಳಿಯಂತೆ ಸಿರಿಭೋಗಾನಸ್ವರ, ಜಲದ ಬಬುಳಿಯಂತೆ ಸಿರಿಭೋಗಾನಸ್ವರ. ಹಿಮದನ್ವಯ ಅಶಾಶ್ವತ ನರ ಜನ್ಮ, ಹಿಮದನ್ವಯ ಅಶಾಶ್ವತ ನರ ಜನ್ಮ, ಹಿಮದನ್ವಯ ಅಶಾಶ್ವತ ನರ ಜನ್ಮ. ಸಮರವನೊಲ್ಲೆನಯ್ಯ. ಸಮರವನೊಲ್ಲೆನಯ್ಯ. ಯದುಪತಿ ಪರಮಾತ್ಮ, ನಾಡಿನ ಸರ್ವ ಪ್ರಜಾಕೋಟೆಯನ್ನು ಯುದ್ಧ ಎಂಬ ಎಮ್ಮಾರಿಯ ಬಾಯಿಗೆ ತುತ್ತಾಯಿಸಿ ಕಲುಷಿತೆಯಾದ ಭರತ ಭೂಮಿಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಆ ದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು ಮುಕುಂದ. ಸತ್ಪುರುಷ ಹೃದಯ ಮಂದಿರ, ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಮತ ನಮ್ಮಗಳ ವಿಮತವೇ ಕೃಷ್ಣ.
ಕೌರವರಳು ತಂದಿ ನಮಗ ಸಲ್ಲದು, ತಂದಿ ನಮಗ ಸಲ್ಲದು, ತಂದಿ ನಮಗ ಸಲ್ಲದು. ಬೇಡದ ರಾಜ ಅವನೊಬ್ಬನ ಆಸ್ತಿಯೇ ಹೇಳು ಕೃಷ್ಣ. ಬೇಡುವುದಕ್ಕೆ ರಾಜ ಅವನೊಬ್ಬನ ಆಸ್ತಿಯೇ ನಮ ವಯಸ್ಸೇ ದುಡಿದಿದ್ದಾನೆ, ನಮ ವಯಸ್ಸೇ ದುಡಿದಿದ್ದಾನೆ. ಹಬ್ಬಿದ ಕುರು ರಾಕ್ಷಸರ ಧರ್ಮಶೀಲ ನದಯಲು, ಹಬ್ಬಿದ ಕುರು ರಾಕ್ಷಸರ ಧರ್ಮಶೀಲ ನದಯಲು. ಅಲ್ದ ಮತಿಯ ಕೌರವರಳು ತಂದಿ ನಮಗೆ ಸಲ್ಲದು, ತಂದೆ ಪಾಂಡು ಜನಕ ನಾನೇ ವಂದಿಸಿದೆ ನಿನಗೆ. ತಂದೆ ಪಾಂಡು ಜನಕ ನಾನೇ ವಂದಿಸಿದೆ ನಿನಗೆ. ಅಲ್ದ ಮತಿಯ ಕೌರವರಳು ತಂದಿ ನಮಗೆ ಸಲ್ಲದು, ತಂದಿ ನಮಗೆ ಸಲ್ಲದು, ತಂದಿ ನಮಗೆ ಸಲ್ಲದು. ನಮ್ಮಗಳ ಭಿಮತಕ್ಕೆ ಅಡ್ಡ ಅಗ್ರಜನ ಗೊಡ್ಡು ಧರ್ಮದ ಕಟ್ಟವು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬೆಳೆಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಪಾಸ ನಮ್ಮನ್ನು ಬಂಧಿಸಿ ಸುಡಬೇಕು, ಸುಡಬೇಕು ನಮ್ಮಿ ಏಡಿ ಜನ್ಮವನ್ನ. ಭೀಮಸೇನ, ಅಂದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಅರ್ಜುನ. ವಾಸುದೇವ, ಅಣ್ಣನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟದೈವವಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರೋಣವೆಂದರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ನಮ್ಮ ಈ ಏಡಿ ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ಅಂದರೆ ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಲೋಕೈಕ ವೀರರಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ನಕುಲ ಸಹದೇವರು ಅಣ್ಣನ ಮಾತುಗಳನ್ನು ಅನುಮೋದಿಸದೇ ಇರುವರೆ. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೆ ಧರ್ಮಸಮ್ಮತ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಭಾರಿ ಭಾರಿಗೂ ಸಂಧಿಯಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮ್ಮತವೆಂದು ಅದೇ ಹೇಳಲಣ್ಣ. ಜನಾರ್ದನ,
ಪತ್ನಿ ಎಂದೇ ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಈ ಲೋಕ ಸಮ್ಮತ. ಅಗ್ನಿಸುತ್ತೆ. ಭೀಮಸೇನ ಭಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡಬಕನನ್ನು ಕೊಂದ ಮಹಾದೋರ್ದಂಡ ನಿಮಗೇಕೆ ಬೇಕು? ಈ ಗದಾ ದಂಡವನ್ನು ಬಿಸಾಡಿ ಕೈಯಲ್ಲಿ ಸೋಟ ನಡೆದುಕೊಳ್ಳಿ. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಧನಂಜಯ, ಬೀಭತ್ಸು, ಈ ದಶನಾಮ ಧ್ಯೇಯ ನಿಮಗೇಕೆ ಬೇಕು? ಈ ಗಾಂಡಿವ್ಯವನ್ನು ಬಿಸಾಡಿ ಕೈಗೆ ಬೆಳೆಯನ್ನು ತೊಟ್ಟಿಕೊಳ್ಳಿ. ದೇವಿ, ನೆರವೇರಬೇಕಾದರೆ ನಿನ್ನೊಬ್ಬನ ಬೆಂಬಲವಿದ್ದರೆ ಸಾಕು. ನಾನೇ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳುವೆನು. ಇಲ್ಲವೆಂದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗೆ ಆಹುತಿಯಾಗುವೆನಣ್ಣ. ಅಗ್ನಿಸುತ್ತೆ. ಅಗ್ನಿಗೆ ಆಹುತಿಯಾಗುವೆನು. ಈಗ ಚೆನ್ನಾಗಿ ಸಹಜ ರೈವರ ಅಭಿಪ್ರಾಯವೇ ಒಂದು, ತಂಗಿ ದ್ರೌಪದಿ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ದ್ರೌಪದಿ ಅಭಿಪ್ರಾಯವು ಬೇರೆ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಹೇಳು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಈಕೆಯ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಪಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆಲುತಂ ಗನಗದ ದಂಡದಿ
ದುರ್ಯೋಧನ ತೊಗೊಡೆಯ ಪುಡಿಗುಟ್ಟುವನೆನುತಂ ನುಡಿಗೆಯೋ ನೀನಂದು ಗಂಡುಗಲಿ ಕುಟುಂಬದ ನುಡಿಗಳ ಭೀಮಸೇನ ಹಾ ನುಡಿದು ನುಡಿದು ಮರೆತೆಯೋ ಮರೆತು ನಿದ್ರೆಯೋ ಲಿಗೆಯೋ ಇಡಿಂಬ ಮನೋಹರ ಶಾಂತರಾಗಿ ಪ್ರಭು, ಶಾಂತರಾಗಿರಿ. ಕಣ್ಣೀರ ಕರೆಯದಿರುವಲ್ಲವೇ ನಿನ್ನೀ ಕಮ್ಮನಿಗೆ ಬದಲಾಗಿ ಅಗಯ ಎಂಡಿರ ಕಣ್ಣಲ್ಲಿ ಸದಸಹಸ್ರ ಮಿಡಿ ಕಮ್ಮನಿಯ ತರಿಸುವೆ. ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ನನಗೆ ಗುರು ಸಮುದ್ರವ ಸೆಳೆದ ತರುವನ ದುರ್ಯೋಧನ ದುಶ್ಯಾಸನ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ನೋಡಲ ಹೊಡಿಗುಟ್ಟಿ ಪಾತಕ್ಕೆ ದುರ್ಯೋಧನನ ತೊಡೆಯ ದೃಪದ ಸುತೆ ಕಟ್ಟಿಸುವೆನು ನಿನ್ನೀ ಬಿರುಮುಡಿಯ ಹೊಡೆದಿರುವೆ ತಯ. ನರಕಮರ್ದನ ಕೇಳೆನ್ನ ಬಿಂಬತ ಫಲಶೂನ್ಯತೆಯ ಕುಲ ಹೇಡಿಗಳನ್ನು ಕಳೆದಂದು ನನಗೆ ತಲೆಗಳನ್ನು ಕತ್ತಿಗಳನ್ನು ಕಳೆದಾಗ ಮುಗಿಸಿಕೊಳ್ಳೆ. ಫಲಶೂನ್ಯತೆಯ ಕುಲ ಹೇಡಿಗಳನ್ನು ಕಳೆದಂದು ನನಗೆ ತಲೆಗಳನ್ನು ಕಳೆಗಳನ್ನು ಗಡಿಗಿರಲ ಭಾಗ ಮುಗಿಸಿಕೊಳ್ಳೆ. ಕಳೆದಾಗ ಮುಗಿಸಿಕೊಳ್ಳೆ. ಪಾಂಡವರ ರತಿಯ ಪೂರ್ವನ ಮುಟ್ಟಿದ ಕಂಡ ಕೌರವನ ಗುಂಡಿಗೆ ಸೇರಿ ಪಾಂಡವರ ರತಿಯ ಪೂರ್ವನ ಮುಟ್ಟಿದ ಕಂಡ ಕೌರವನ ಗುಂಡಿಗೆ ಸೇರಿ ಕಂಡ ಗೆಲುವುಗಳ ಕೊಂಡರಿಸಿ ನನ್ನ ತಂಡಿಗಳ ಕಡಮ ಮಾಡಿದರೆ ಕಂಡ ಗೆಲುವುಗಳ ಕೊಂಡರಿಸಿ ನನ್ನ ತಂಡಿಗಳ ಕಡಮ ಮಾಡಿದರೆ ಗರ್ವಕಾರ್ಮೋದ ಸಂಗಯ ಆಗುತ್ತೆ. ಶ್ರೀಮನಗದಯ ತೋರ್ಪಡಿಸಿ ಗರ್ವಕಾರ್ಮೋದ ಸಂಗಯ ಆಗುತ್ತೆ. ಶ್ರೀಮನಗದಯ ಪ್ರಚಂಡ ಕ್ರಮನು ತೋರ್ಪಡಿಸಿ ದರ್ಪದಿನ್ನರವ ಕುರುವರರ ಕಾಲ್ಗೆಳ ತಿಳಿದು ದರ್ಪದಿನ್ನರವ ಕುರುವರರ ಕಾಲ್ಗೆಳ ಪಿಡಿದು ಗಿರಗಿರನೆ ತಿರುಗಿಸಿ ನೆಲ ಕಪ್ಪಳಿಸು. ಫಲಶೂನ್ಯತೆಯ ಕುಲ ಗೇಟಿಗಳನ್ನು ತಂದು ನನಗೆ ತಲೆಗಳನ್ನು ಕಲಿಸಿ ಗಡಗಳನ್ನು ಕಲಿಸಿ ನನಗಾಗ ಮುಗಿಸಿಕೊಳ್ಳೆ. ಫಲಶೂನ್ಯತೆಯ ಕುಲ ಗೇಟಿಗಳನ್ನು ತಂದು ನನಗೆ ತಲೆಗಳನ್ನು ಕಲಿಸಿ ಎಲೆಗಳನ್ನು ಕಲಿಸಿ ನನಗಾಗ ಮುಗಿಸಿಕೊಳ್ಳೆ. ನನಗಾಗ ಮುಗಿಸಿಕೊಳ್ಳೆ. ಕೃಷ್ಣ ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಬಿಡು. ಸಹೋದರ ಸಹೋದರ ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕರೆದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರುಣನೆ ನಮಗೆ ಸಂಧಿ. ಪಾಲಾಕ್ಷನ ಮೆಚ್ಚಿಸಿ ಪಡೆದಿಹೆನೆ ಪಾಶುಪದಾಶವ ಪಾಲಾಕ್ಷನ ಮೆಚ್ಚಿಸಿ ಪಡೆದಿಹೆನೆ ಪಾಶುಪದಾಶವೋ ವಿಧ ವಿಧಸ್ತ್ರ ಪ್ರಯೋಗದಿ ಗಳಿಸಿಹೆನೆ ವಿಜಯನೆಂಬ ಪೆಸರ. ಧರ್ಮನಂದನ ಪರಮಾತ್ಮ ನೋಡಿದೆಯಾ, ನಿನ್ನ ಸಹೋದರರು ಬಾತ್ರೂಮ್ ಮಮಕಾರದಿಂದ ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ದಗದಗನೆ ದಹಿಸುತ್ತಿದೆ. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕು ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ ಕೇಶವನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲದೆ ಕೇಶವನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲದೆ ಇರುವುದು ಅನುದಿನ ನಿನ್ನನೆ ಮರಿಸುವ ನಮ್ಮನೋ
ವನವಾಸದಳು ಬಳಲಿಹ ನಮ್ಮನೋ ಕೃಷ್ಣ ಶ್ರೀಹರಿ ವನವಾಸದಳು ಬಳಲಿಯ ನಮ್ಮನು ನರಳಿಸಿದರುವ ಕೌರವರು ಅಲ್ಲವೇ ದೇವ ನರಳಿಸಿದರುವ ಕೌರವರು ಅನುಜರಳು ಅನ್ಯಾಯ ಸರಿಯೇನೋ ದೊರೆಯೇ ಅನುಜರಳು ಈ ನ್ಯಾಯ ಸರಿಯೇನೋ ದೊರೆಯೇ ಆದರಿಸಿ ದೀನರ ದೊರೆಯೇ ಆದರಿಸಿ ದೀನರ ದೊರೆಯೇ ಕೃಷ್ಣ ಕೃಷ್ಣ ಶ್ರೀಹರಿ ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಮನ ಬಂದಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಹಾರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಬೇಕು. ನೀನಿನ್ನು ನಡೆ ಧರ್ಮನಂದನ. ಆಗಬಹುದು ಪರಮಾತ್ಮ. ಅಣ್ಣ, ತಂಗಿ, ಧರ್ಮಜನ ಮಾತಿನಂತೆ ಸಂಧಿಯನ್ನು ನೀ ಮಾಡಿಕೊಂಡು ಬರಬೇಡವೆಂದು ಕೈ ಜೋಡಿಸಿ ಬೇಡಿಕೊಳ್ಳುವೆನಣ್ಣ. ತಂಗಿ, ಚಿಂತೆ ಪಡದಿರು ಶಾಂತಿಯ ತಾಯಿ ಸನಿಗೆ ನಿನ್ನಯ ಮನದಿ ಚಿಂತೆ ಪಡದಿರು ಶಾಂತಿಯ ತಾಯಿ ಸನಿಗೆ ನಿನ್ನಯ ಮನದಿ ಚಿಂತೆ ಪಡದಿರು ವ್ಯಾಕುಲ ಪಡಲಿಗೆ ಮೃದು ಹೃದಯದಲ್ಲಿ ವ್ಯಾಕುಲ ಪಡಲಿಗೆ ಮೃದು ಹೃದಯದಲ್ಲಿ ಮರೆವನೆ ಮರೆವನೆ
ನಾನೀಗಲೇ ಆ ದುರ್ಯೋಧನನ ಆಸ್ಥಾನಕ್ಕೆ ತೆರಳಿ ಸರ್ವ ಪ್ರಕಾರಗಳಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನು ಕಲ್ಪಿಸಿಕೊಂಡು ಬರುವೆನು. ನೀನಿನ್ನು ಚಿಂತಿಸಬೇಡ, ನಡೆ.